ಆಕಾಶವಾಣಿ ಮಡಿಕೇರಿ. ಕೊಡಗು ಜಿಲ್ಲೆ ಕುಶಾಲನಗರ ತಾಲೂಕು ಕೂಡಿಗೆಯಲ್ಲಿ ಇರುವ ಯೂನಿಯನ್ ಬ್ಯಾಂಕ್ ಗ್ರಾಮೀಣ ಸ್ವ ಉದ್ಯೋಗ ತರಬೇತಿ ಸಂಸ್ಥೆಯ ತರಬೇತಿ ಕಾರ್ಯಕ್ರಮಗಳನ್ನು ಕುರಿತು ಸಂಸ್ಥೆಯ ನಿರ್ದೇಶಕರಾದ ಕೆ. ಪ್ರಕಾಶ್ ಕುಮಾರ್ ಅವರೊಂದಿಗೆ ಸಂದರ್ಶನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಯೂನಿಯನ್ ಬ್ಯಾಂಕ್ ಗ್ರಾಮೀಣ ಸ್ವ ಉದ್ಯೋಗ ತರಬೇತಿ ಸಂಸ್ಥೆ ಕೂಡಿಗೆ. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತು ನಮ್ಮ ಜೊತೆಯಲ್ಲಿ ಕೊಡಗು ಜಿಲ್ಲೆ ಕುಶಾಲನಗರ ತಾಲೂಕು ಕೂಡಿಗೆಯಲ್ಲಿರುವಂತಹ ಯೂನಿಯನ್ ಬ್ಯಾಂಕ್ ಗ್ರಾಮೀಣ ಸ್ವಉದ್ಯೋಗ ತರಬೇತಿ ಸಂಸ್ಥೆಯ ನಿರ್ದೇಶಕರಾದಂಥ ಕೆ. ಪ್ರಕಾಶ್ ಕುಮಾರ್ ಅವರು ಇದ್ದಾರೆ. ಅವರಿಂದ ನಾವು ಈ ಗ್ರಾಮೀಣ ಸ್ವಉದ್ಯೋಗ ತರಬೇತಿ ಸಂಸ್ಥೆಯಲ್ಲಿ ಈ ನಿರುದ್ಯೋಗಿ ಯುವಕರಿಗೆ ಯುವತಿಯರಿಗೆ ಸಿಗುವಂತಹ ತರಬೇತಿ ಕಾರ್ಯಕ್ರಮಗಳ ಬಗ್ಗೆ ನಾವು ಒಂದು ಪರಿಚಯವನ್ನು ಮಾಡಿಕೊಳ್ಳೋಣ. ನಮಸ್ಕಾರ ಪ್ರಕಾಶ್ ಕುಮಾರ್ ಅವರೇ. ನಮಸ್ಕಾರ ಸರ್. ಈಗ ಪ್ರಾರಂಭದಲ್ಲಿ ಈ ಕೂಡಿಗೆಯಲ್ಲಿರುವಂತಹ ಈ ಯೂನಿಯನ್ ಬ್ಯಾಂಕ್ ಗ್ರಾಮೀಣ ಸ್ವಉದ್ಯೋಗ ತರಬೇತಿ ಸಂಸ್ಥೆ ಇದೆಯಲ್ಲ, ಇದು ಯಾವಾಗ ಸ್ಥಾಪನೆ ಆಯಿತು, ಈ ಸ್ಥಾಪನೆಯ ಉದ್ದೇಶ ಏನು ಅಂತ ಸ್ವಲ್ಪ ನಮ್ಮ ಕೇಳುಗರಿಗೆ ಪರಿಚಯ ಮಾಡಿಕೊಡ್ತೀರಾ? ಸರ್, ಇದು 2013ರಲ್ಲಿ ಆರಂಭವಾಗಿದೆ. ಇದರ ಮೂಲ ಉದ್ದೇಶ ನಮ್ಮ ಗ್ರಾಮೀಣ ಭಾಗದ ನಿರುದ್ಯೋಗ ಯುವಕ ಯುವತಿಯರಿಗೆ ಕೌಶಲ್ಯ ಭರಿತ ಉಚಿತ ತರಬೇತಿ ನೀಡಿ ಅವರು ತಮ್ಮ ಸ್ವಉದ್ಯೋಗವನ್ನು ಮಾಡಿಕೊಂಡು ಸ್ವಾವಲಂಬಿಗಳಾಗಿ ಜೀವನ ನಡೆಸಬೇಕು ಅನ್ನೋದೇ ಇದರ ಮೂಲ ಉದ್ದೇಶ. ಈಗ ಮುಖ್ಯವಾಗಿ ಯೂನಿಯನ್ ಬ್ಯಾಂಕಿಗೆ ಈ ಜವಾಬ್ದಾರಿ ಕೊಡೋದಕ್ಕೆ ಕಾರಣ ಏನು ಅಂತೀರಿ? ಕೊಡಗು ಜಿಲ್ಲೆಯಲ್ಲಿ ನಮ್ಮ ಯೂನಿಯನ್ ಬ್ಯಾಂಕ್ ಅಂದರೆ ಹಿಂದಿನ ಕಾರ್ಪೊರೇಷನ್ ಬ್ಯಾಂಕ್ ಲೀಡ್ ಬ್ಯಾಂಕ್ ಆಗಿ ಕಾರ್ಯನಿರ್ವಹಿಸ್ತಾ ಇರೋದ್ರಿಂದ ನಮ್ಮ ಲೀಡ್ ಬ್ಯಾಂಕಿಗೆ ಈ ಒಂದು ತರಬೇತಿ ಸಂಸ್ಥೆ ನಡೆಸುವ ಅವಕಾಶವನ್ನು ಸರ್ಕಾರ ನೀಡಿರುತ್ತದೆ. ಈಗ ಮುಖ್ಯವಾಗಿ ಗ್ರಾಮೀಣ ಸ್ವಉದ್ಯೋಗ ತರಬೇತಿ ಸಂಸ್ಥೆ ಅಂತ ತಾವು ಹೇಳಿದ್ರಲ್ಲ, ಇಲ್ಲಿ ಯಾವ್ಯಾವ ತರಬೇತಿಗಳನ್ನು ನೀಡಲಾಗುತ್ತೆ? ಸರ್, ನಮ್ಮಲ್ಲಿ ಹಲವಾರು ರೀತಿಯ ತರಬೇತಿಗಳನ್ನು ನೀಡುತ್ತೇವೆ. ಅದರಲ್ಲಿ ಬಹುಮುಖ್ಯವಾಗಿ ಫಾಸ್ಟ್ ಫುಡ್ ತಯಾರಿಕೆ ತರಬೇತಿ 12 ದಿನಗಳು, ಮಹಿಳೆಯರಿಗೆ ಟೈಲರಿಂಗ್ ತರಬೇತಿ 31 ದಿನಗಳು, ಬ್ಯೂಟಿ ಪಾರ್ಲರ್ ತರಬೇತಿ 35 ದಿನಗಳು, ಬೇಸಿಕ್ಸ್ ಕಂಪ್ಯೂಟರ್ ಮತ್ತು ಟ್ಯಾಲಿ ಅಕೌಂಟಿಂಗ್ 38 ದಿನಗಳು, ಎಂಬ್ರಾಯ್ಡ್ರಿ ಮತ್ತು ಫ್ಯಾಬ್ರಿಕ್ ಪೇಂಟಿಂಗ್ 31 ದಿನಗಳು, ಕಂಪ್ಯೂಟರ್ DTP ಗ್ರಾಫಿಕ್ ಡಿಸೈನಿಂಗ್ 45 ದಿನಗಳು. ಹೀಗೆ ಹಲವಾರು ರೀತಿಯ ತರಬೇತಿಗಳನ್ನು ವರ್ಷ ಪೂರ್ತಿ ನಮ್ಮ ತರಬೇತಿ ಸಂಸ್ಥೆಯಲ್ಲಿ ಒಂದಲ್ಲ ಒಂದು ರೀತಿಯ ತರಬೇತಿ ನಡೆಯುತ್ತಾನೆ ಇರುತ್ತೆ. ಮುಖ್ಯವಾಗಿ ಈ ತರಬೇತಿಗಳನ್ನು ಪಡ್ಕೊಳ್ಳೋದಕ್ಕೆ ನಮ್ಮ ಗ್ರಾಮೀಣ ನಿರುದ್ಯೋಗಿ ಜನರಿಗೆ ಏನು ಅರ್ಹತೆಗಳಿರಬೇಕಾಗತ್ತೆ? ಪ್ರಾಥಮಿಕವಾಗಿ ಅವರು 18ರಿಂದ 50 ವರ್ಷದವರಾಗಿರಬೇಕು. ವಯೋಮಿತಿನೇ ಬಹಳ ಮುಖ್ಯ. ವಯೋಮಿತಿನೇ ಬಹಳ ಮುಖ್ಯ. 18ರಿಂದ 50 ವರ್ಷದವರಾಗಿರಬೇಕು. ಕಂಪ್ಯೂಟರ್ ಟ್ಯಾಲಿ ಟ್ರೈನಿಂಗ್ ಆದರೆ SLC ಕಂಪ್ಲೀಟ್ ಆಗಿರಬೇಕು. ಟೈಲರಿಂಗ್ ತರಬೇತಿಗೆ 9ನೇ ತರಗತಿ ಕಂಪ್ಲೀಟ್ ಆಗಿರಬೇಕು. ಇನ್ನುಳಿದ ಎಲ್ಲ ತರಬೇತಿಗಳಿಗೂ ಸ್ವಲ್ಪ ಕನ್ನಡ ಓದಲಿಕ್ಕೆ ಬರಲಿಕ್ಕೆ ಬಂದರೆ ಅವರು ಈ ತರಬೇತಿಗೆ ಅರ್ಹರಾಗಿರ್ತಾರೆ. ಅಂದರೆ ತರಬೇತಿ ಕೊಡುವಂಥವ್ರು ಏನು ಹೇಳ್ತಾರೆ ಅದನ್ನ ಬರ್ಕೊಳ್ಳೋ ಹಾಗಿರಬೇಕು. ತರಬೇತಿ ನೀಡುವಂಥವರು ಅವರು ಏನು ಹೇಳ್ತಾರೆ ಅದನ್ನ ಬರ್ಕೊಳ್ಳೋದಕ್ಕೆ ಕನ್ನಡ ಓದಲಿಕ್ಕೆ ಬಂದರೆ ಅಷ್ಟು ಅರ್ಹತೆ ಸಾಕು ಸರ್. ಅಂದರೆ ನಿಮ್ಮ ತರಬೇತಿ ಕೇಂದ್ರದಲ್ಲಿ ಅವರು ಪಾಠ ಮಾಡೋದ್ರ ಜೊತೆಗೆ ಪ್ರಾಯೋಗಿಕವಾಗಿ ಎಲ್ಲ ತೋರಿಸ್ಕೊಡ್ತಾರೆ. ನಮ್ಮಲ್ಲಿ ತರಬೇತಿ ದಿನಗಳಲ್ಲಿ ಥಿಯರಿಗಿಂತ ಪ್ರಾಕ್ಟಿಕಲೇ ಜಾಸ್ತಿ ಇರುತ್ತೆ ಸರ್. ಪ್ರಾಯೋಗಿಕ ತರಗತಿಗಳೇ ಜಾಸ್ತಿ ಇರೋದ್ರಿಂದ ಶಿಬಿರಾರ್ಥಿಗಳಿಗೆ ತರಬೇತಿ ಆಸಕ್ತಿಕರವಾಗಿರುತ್ತೆ. ಹಾಂ ಹಾಂ. ಅಂದರೆ ಈ ಎಲ್ಲ ಮೂಲ ಸೌಕರ್ಯಗಳು ನಿಮ್ಮಲ್ಲಿ ಇದಾವ? ಈಗ ಟೈಲರಿಂಗ್ ಹೇಳ್ತಿದ್ರಿ, ಟೈಲರಿಂಗ್ ಮಿಷಿನ್ಸು ಇವೆಲ್ಲ ಇದಾವ ನಿಮ್ಮಲ್ಲಿ? ನಮ್ಮಲ್ಲಿ ಎಲ್ಲ ತರಬೇತಿಗೆ ಬೇಕಾಗಿರುವಂಥ ಮೂಲ ಸೌಕರ್ಯಗಳು, ಕಂಪ್ಯೂಟರ್ ಟ್ರೈನಿಂಗಿಗೆ ಕಂಪ್ಯೂಟರ್ಸ್ ಲ್ಯಾಬು, ಟೈಲರಿಂಗ್ ಟ್ರೈನಿಂಗ್ಗೆ ಟೈಲರಿಂಗ್ ಮಿಷಿನ್ಸು, ಬ್ಯೂಟಿ ಪಾರ್ಲರ್ ಟ್ರೈನಿಂಗಿಗೆ ಬೇಕಾದಂಥ ಎಲ್ಲ ಸಲಕರಣೆಗಳು ನಮ್ಮಲ್ಲಿ ಇದ್ದಾವೆ ಸರ್. ಭಾಳ ಇದೊಂದು ಒಳ್ಳೆಯ ವಿಷಯ. ಯಾಕೆಂದರೆ ಒಂದೇ ತರಬೇತಿ ಕೇಂದ್ರದಲ್ಲಿ ಎಷ್ಟೆಲ್ಲ ಸೌಲಭ್ಯಗಳನ್ನು ನೀವು ಕ್ರೋಢೀಕರಿಸ್ಕೊಂಡು ಗ್ರಾಮೀಣ ಯುವಕರಿಗಾಗಿ ಯುವತಿಯರಿಗಾಗಿ ಕಾಯ್ತಾ ಇದ್ದೀರಾ ಅಂತ ಅನ್ನಂಗಾಯಿತು. ಈಗ ಬೇರೆ ಬೇರೆ ತರಬೇತಿಗಳನ್ನು ತಾವು ಹೇಳಿದ್ರಿ. ಈಗ ಫಾಸ್ಟ್ ಫುಡ್ ತಯಾರಿಕೆ ಅಂತ ಮತ್ತು ಎಲ್ಲರ ಬಾಯಲ್ಲೂ ಫಾಸ್ಟ್ ಫುಡ್ ಅಂತ ನಾವು ಕೇಳ್ತಾ ಇರ್ತೀವಿ. ಏನೇನು ಕಲಿಸ್ಕೊಡ್ತೀರಾ ಪ್ರಕಾಶ್ ಕುಮಾರ್ ಅವರೇ ಈ ಫಾಸ್ಟ್ ಫುಡ್ ತಯಾರಿಕೆಯಲ್ಲಿ 12 ದಿನದಲ್ಲಿ? ಸರ್, ಈ 12 ದಿನಗಳ ಫಾಸ್ಟ್ ಫುಡ್ ತಯಾರಿಕೆಯಲ್ಲಿ ಆ ತರಬೇತಿ ನಡೆಸೋದಕ್ಕಂತಲೇ ಒಬ್ಬರು ತರಬೇತಿದಾರರು ನಮ್ಮ ಸಂಸ್ಥೆಯಲ್ಲಿ 12 ದಿನಗಳ ಕಾಲ ಹಾಲ್ಟ್ ಆಗಿ ಶಿಬಿರಾರ್ಥಿಗಳಿಗೆ ಫಾಸ್ಟ್ ಫುಡ್ಡಲ್ಲಿ ಬರುವಂಥ ಎಲ್ಲ ಐಟಮ್ಸ್ಗಳು, ಪಾನಿಪುರಿ, ಗೋಬಿ ಮಂಚೂರಿ, ಸಮೋಸ, ಕಚೋರಿ, ಫ್ರೈಡ್ ರೈಸು, ನೂಡಲ್ಸು, ಪಿಜ್ಜಾ, ಬರ್ಗರು, ಕೇಕ್ಸು,
ಫ್ರೆಂಚ್ ಫ್ರೈಸು, ಮೋಮೋಸು, ಅದಲ್ಲದೆ ನಾನ್ ವೆಜ್ಜಲ್ಲಿ ಕೂಡ ಎಗ್ಗಲ್ಲಿ ಕೆಲವೊಂದು ಐಟಮ್ಸ್ಗಳು, ಚಿಕನಲ್ಲಿ ಕೆಲವೊಂದು ಐಟಮ್ಸ್ಗಳು, ಇದಲ್ಲದೆ ಬಟರ್ ಬಿಸ್ಕಟ್ಟು, ಮಸಾಲೆ ಶೇಂಗಾ, ಹೀಗೆ ಹಲವಾರು ರೀತಿಯ ವಿಚಾರಗಳನ್ನ ಈ 12 ದಿನಗಳಲ್ಲಿ ಪ್ರಾಯೋಗಿಕವಾಗಿ ತಿಳಿಸ್ಕೊಡ್ತಾರೆ. ನೀವು ಹೇಳ್ತಾ ಇರೋದು ಕೇಳಿಬಿಟ್ರೆ ನಮಗೆ ಬಾಯಲ್ಲೆಲ್ಲ ನೀರುತ್ತೆ. ಈ ಕಚ್ಚಾ ವಸ್ತುಗಳೆಲ್ಲ ಯಾರು ಪೂರೈಕೆ ಮಾಡ್ತಾರೆ ಪ್ರಕಾಶ್ ಕುಮಾರ್ ಅವರೇ? ಸಾಕಷ್ಟು ಕಚ್ಚಾ ವಸ್ತುಗಳು ಬೇಕಾಗ್ತವೆ ಇದನ್ನೆಲ್ಲ ತಯಾರು ಮಾಡಬೇಕು ಅಂತ ಅಂದರೆ. ತರಬೇತಿ ಅವಧಿಯಲ್ಲಿ ಯಾವುದೇ ತರಬೇತಿಗೆ ಯಾವುದೇ ರೀತಿಯ ಕಚ್ಚಾ ವಸ್ತುಗಳನ್ನ ಸಂಪೂರ್ಣವಾಗಿ ಸಂಸ್ಥೆ ಉಚಿತವಾಗಿ ಒದಗಿಸುತ್ತದೆ. ಅದೊಂದು ಬಹಳ ಮುಖ್ಯ. ಅದೇ ಬಹಳ ಮುಖ್ಯ. ಹಾಂ. ಎರಡನೇದಾಗಿ ತಾವು ಟೈಲರಿಂಗ್ ಅಂತ ಹೇಳಿದ್ರಿ. ಇದೇನು ಮಹಿಳೆಯರಿಗೇನೆ ಮೀಸಲಾಗಿರುವಂಥದ್ದ? ಸರ್, ಇದು ಹೆಸರು ಮಹಿಳೆಯರ ಟೈಲರಿಂಗ್. ಇದು ಪುರುಷರು ಕೂಡ ನಮ್ಮಲ್ಲಿ ನಡೆಯುವಂಥ ಯಾವುದೇ ತರಬೇತಿಗೆ ಮಹಿಳೆಯರು ಮಾತ್ರ ಬರಬೇಕು, ಪುರುಷರ ಮಾತ್ರ ಬರಬೇಕು, ಆ ಥರ ಏನೂ ಭೇದ ಇಲ್ಲ, ನಿಯಮ ಇಲ್ಲ, ಲಿಂಗ ಭೇದ ಇಲ್ಲ. ಯಾವುದೇ ಒಂದು ತರಬೇತಿಗೆ ಮಹಿಳೆಯರು ಪುರುಷರು ಯಾರು ಬೇಕಾದರೂ ಬರ್ಬೋದು. ಈಗ 31 ದಿನ ಟೈಲರಿಂಗ್ ತರಬೇತಿ ಕೊಡ್ತೀರಾ. ಬಹಳ ದೀರ್ಘವಾದ ಒಂದು ತರಬೇತಿನೇ ಆಯಿತು. ಏನೇನು ಕಲಿಸ್ಕೊಡ್ತೀರಾ ಈ ಟೈಲರಿಂಗ್ ತರಬೇತಿಯಲ್ಲಿ? ಸರ್, ಈ 30 ದಿನಗಳ ಟೈಲರಿಂಗ್ ತರಬೇತಿನಲ್ಲಿ 25ಕ್ಕೂ ಹೆಚ್ಚು ರೀತಿಯ ಉಡುಪುಗಳನ್ನು ತಯಾರಿಸುವುದನ್ನು ಹೇಳಿಕೊಡ್ತಾರೆ. ಅದರಲ್ಲಿ ಬಹುಮುಖ್ಯವಾಗಿ ಬ್ಲೌಸು, ಪೆಟಿಕೋಟು, ಡ್ರೆಸ್ಸು, ಚೂಡಿದಾರು, ಅದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಟಾಪ್ಸು, ಡಿಫ್ರೆಂಟ್ ಟೈಪ್ಸ್ ಆಫ್ ಬಾಟಮ್ಸು. ಉದಾಹರಣೆಗೆ ಅಂಬ್ರೆಲಾ ಡ್ರೆಸ್ ಅಂತ ಹೇಳಿ ಬರುತ್ತೆ, ಲೆಹೆಂಗಾ ಅಂತ ಬರುತ್ತೆ, ನೈಟಿ ಬರುತ್ತೆ, ಯೂನಿಫಾರ್ಮ್ ಬರುತ್ತೆ, ಲಂಗ ಬ್ಲೌಸ್ ಬರುತ್ತೆ. ಈ ಥರ 30 ದಿನಗಳ ಕಾಲ ಅವರಿಗೆ ಯಾರಿಗೆ ಟೈಲರಿಂಗ್ನ ಅರಿವೇ ಇರುವುದಿಲ್ಲವೋ ಅವರಿಗೂ ಕೂಡ ಅವರು ತರಬೇತಿ ಮುಗಿಸಿ ಹೋಗುವಾಗ ಟೈಲರಿಂಗ್ ಕಳಿಸ್ತೀವಿ ಸರ್. ಅಂದರೆ ಇವನ್ನ ನೀವು ಹೇಳೋದು ನೋಡ್ಬಿಟ್ರೆ ಇವೆಲ್ಲ ಮಹಿಳೆಯರಿಗೆ ಸಂಬಂಧಪಟ್ಟ ಉಡುಪುಗಳಿದೆ. ಹೆಸರೇ ಸೂಚಿಸುವಂತೆ ಮಹಿಳೆಯರ ಟೈಲರಿಂಗ್, ಮಹಿಳೆಯರ ಉಡುಪುಗಳ ತಯಾರಿಕೆ. ಆದರೆ ಪುರುಷರು ಕೂಡ ಇದನ್ನು ಕಲಿಬಹುದು. ಯಾಕೆಂದ್ರೆ ನಮ್ಮ ಪುರುಷರ ಶರ್ಟು, ಪ್ಯಾಂಟ್, ಈ ಪುರುಷರ ಉಡುಪುಗಳನ್ನು ತಯಾರು ಮಾಡೋದ್ರ ಬಗ್ಗೆ ಏನಾದರೂ ತರಬೇತಿ ಇಲ್ವಾ ಇಲ್ಲಿ? ಸರ್, ನಮ್ಮಲ್ಲಿ ಪುರುಷರ ಟೈಲರಿಂಗ್ ತರಬೇತಿ ಕೂಡ ಉಂಟು. ಆದರೆ ನಮ್ಮಲ್ಲಿ ಯಾವುದೇ ರೀತಿಯ ತರಬೇತಿ ಮಾಡಬೇಕಂದ್ರೆ ಕನಿಷ್ಠ 25 ಜನರ ಬ್ಯಾಚ್ ಆಗಲೇಬೇಕಾಗತ್ತೆ. ಪುರುಷರ ಟೈಲರಿಂಗ್ ಅಂತ ನಾವೇನಾದರೂ ತರಬೇತಿ ಮಾಡಬೇಕಂದ್ರೆ 25 ಜನನ್ನ ನಾವು ಒಟ್ಟುಗೂಡಿಸೋದು ಕಷ್ಟ ಆಗೋದ್ರಿಂದ ಜಾಸ್ತಿ ನಾವು ಮಹಿಳೆಯರ ಟೈಲರಿಂಗ್ಗೆ ಒತ್ತು ಕೊಟ್ಟು ತರಬೇತಿಯನ್ನು ನಡೆಸ್ತೀವಿ. ಅಂದರೆ ಅಷ್ಟೆಲ್ಲ ಟೈಲರಿಂಗ್ ಮಿಷಿನ್ಸ್ ಇದಾವೆ ನಿಮ್ಮಲ್ಲಿ? ನಮ್ಮಲ್ಲಿ ಇದ್ದಾವೆ ಸರ್. ಇನ್ನು 3ನೇ ತರಬೇತಿ ತಾವು ಮುಖ್ಯವಾದ ಹೇಳಿದ್ದು ಅಂದರೆ ಈ ಬ್ಯೂಟಿ ಪಾರ್ಲರ್ ಮ್ಯಾನೇಜ್ಮೆಂಟ್ ಅಂತ 35 ದಿನದ್ದು. ಇಲ್ಲಿ ಏನೇನು ಕಲಿಸ್ಕೊಡ್ತೀರಾ? ಸರ್, ಇವಾಗ ಬ್ಯೂಟಿ ಪಾರ್ಲರ್ ತುಂಬ ಬೇಡಿಕೆಯಲ್ಲಿರುವ ಒಂದು ತರಬೇತಿ. ಈ ತರಬೇತಿಯಲ್ಲಿ ಐಬ್ರೋ ಆಗ್ಬೋದು, ಹೇರ್ ಸ್ಟ್ರೈಟನಿಂಗ್ ಆಗ್ಬೋದು, ಸ್ಯಾರಿ ಡ್ರಾಪಿಂಗ್ ಆಗ್ಬೋದು, ವ್ಯಾಕ್ಸಿಂಗು, ಟ್ಯಾನಿಂಗು, ಡಿಟ್ಯಾನಿಂಗು, ಮಸಾಜ್ ಮಾಡುವಂಥದ್ದು, ಸ್ಪಾ ಮಾಡುವಂಥದ್ದು, ಮೇಕಪ್ ಮಾಡುವಂಥದ್ದು, ಫೇಶಿಯಲ್ಲು, ಹೀಗೆ ಇನ್ನೂ ಹಲವಾರು ರೀತಿಯ ಬ್ಯೂಟಿ ಪಾರ್ಲರ್ ಕಲೆಗಳನ್ನು ಶಿಬಿರಾರ್ಥಿಗಳಿಗೆ ಕಲಿಸಿಕೊಡೋದಾಗುತ್ತೆ ಸರ್. ಆಮೇಲೆ ತಾವು ತಿಳಿಸಿದ್ದು ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಅಂತ 38 ದಿನದ ತರಬೇತಿ. ಇದರಲ್ಲಿ ಏನೇನು ಕಲಿಸ್ಕೊಡ್ತೀರಾ? ಸರ್, ಈ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ತರಬೇತಿಯಲ್ಲಿ ಮೊದಲಿಗೆ ಶಿಬಿರಾರ್ಥಿಗಳಿಗೆ ಬೇಸಿಕ್ಸ್ ಆಫ್ ಕಂಪ್ಯೂಟರ್, ಮೈಕ್ರೋಸಾಫ್ಟ್ ಎಕ್ಸೆಲ್, ಮೈಕ್ರೋಸಾಫ್ಟ್ ವರ್ಡ್, ಪೇಂಟ್ ಮಾಡುವಂಥದ್ದು. ಅದರ ನಂತರ ಟ್ಯಾಲಿ ಅಕೌಂಟಿಂಗ್, ಅದರಲ್ಲಿ GST, ಅಕೌಂಟ್ಸ್ ಹೇಗೆ ಮಾಡೋದು, ಸ್ಯಾಲ್ರಿ ಸ್ಲಿಪ್ ಹೇಗೆ ತಯಾರು ಮಾಡುವಂಥದ್ದು, ಮತ್ತು ಇಮೇಲ್ ಹೇಗೆ ಕಳಿಸುವಂಥದ್ದು, ಅಪ್ಲೋಡಿಂಗು, ಡೌನ್ಲೋಡಿಂಗು, ಇಂಟರ್ನೆಟ್ಟು, ಈ ಥರ ಹಲವಾರು ವಿಚಾರಗಳನ್ನು ಈ 38 ದಿನಗಳಲ್ಲಿ ಕಲಿಸ್ಕೊಡ್ತಾರೆ ಸರ್. ಇನ್ನೊಂದು ತಾವು ತಿಳಿಸಿದ್ದು ಕಂಪ್ಯೂಟರ್ DTP ಅಂತ, ಅಂದರೆ ಡೆಸ್ಕ್ಟಾಪ್ ಪಬ್ಲಿಷಿಂಗ್ ಅಂತ 45 ದಿನದ್ದು. ಇದರಲ್ಲಿ ಏನೇನು ಕಲಿಸ್ಕೊಡ್ತೀರಾ? 45 ದಿನಗಳ ಕಂಪ್ಯೂಟರ್ DTP ಇದೇ ಜನವರಿ 5ರಿಂದ ಆರಂಭ ಆಗ್ತಾ ಇದೆ. ಈ 45 ದಿನಗಳಲ್ಲಿ ಬ್ಯಾನರ್ಸು, ಪಾಂಪ್ಲೆಂಟ್ಸು, ವೆಡ್ಡಿಂಗ್ ಕಾರ್ಡ್ಸು, ವಿಸಿಟಿಂಗ್ ಕಾರ್ಡ್ಸು, ಇದರಲ್ಲಿ ಆಫ್ಸೆಟ್ ಪ್ರಿಂಟರ್ ಅಂತ ಬರುತ್ತೆ, ಡಿಜಿಟಲ್ ಪ್ರಿಂಟಿಂಗ್ ಅಂತ ಬರುತ್ತೆ, ಕೋರೆಡ್ರಲ್ ಅಂತ ಬರುತ್ತೆ, ಸ್ಕ್ರೀನ್ ಪ್ರಿಂಟಿಂಗ್ ಅಂತ ಬರುತ್ತೆ. ಇದರ ಬಗ್ಗೆ ಸಂಪೂರ್ಣವಾಗಿ, ಇದಲ್ಲದೆ ಬೇಸಿಕ್ಸ್ ಕಂಪ್ಯೂಟರ್ ಬಗ್ಗೆ, ಇಂಟರ್ನೆಟ್ ಬಗ್ಗೆ, ಇಮೇಲ್ ಬಗ್ಗೆ, ಈ ಎಲ್ಲ ವಿಚಾರಗಳ ಬಗ್ಗೆ ಈ 45 ದಿನಗಳಲ್ಲಿ ಸುದೀರ್ಘವಾಗಿ ಕಲಿಸಿಕೊಡಲಾಗುತ್ತದೆ. ಇನ್ನು ಮೊಬೈಲ್ ರಿಪೇರಿ ಬಗ್ಗೆನೂ 30 ದಿನದ ತರಬೇತಿ ನಿಮ್ಮಲ್ಲಿದ್ದೇ ಇದೆ? ಹೌದು ಸರ್, ಇದೆ. ಇನ್ನು ಮುಖ್ಯವಾಗಿ ಪ್ರಕಾಶ್ ಕುಮಾರ್ ಅವರೇ, ಈ ತರಬೇತಿ ಪಡೆಯೋದಕ್ಕೆ ಯಾರ್ಯಾರು ಅರ್ಜಿ ಸಲ್ಲಿಸ್ಬೋದು ಅಂತೀರಿ? ಸರ್, ಈ ತರಬೇತಿ ಪಡೆಯಲು ನಾನು ಈಗಾಗಲೇ ಹೇಳಿದಾಗೆ
18ರಿಂದ 50 ವರ್ಷದ ಯುವಕ ಯುವತಿಯರು ಅರ್ಜಿ ಸಲ್ಲಿಸಬಹುದು. ಅರ್ಜಿ ಸಲ್ಲಿಸಬಹುದು. ಅಂದ್ರೆ ಇಡೀ ರಾಜ್ಯದಾದ್ಯಂತ ಯಾರು ಬೇಕಾದ್ರೂ ಸಲ್ಲಿಸಬಹುದು. ಇದು ಕೊಡಗಿನ ಸಂಸ್ಥೆಯಾದರೂ ಕೂಡ ಸರ್ಕಾರ ಇಡೀ ರಾಜ್ಯದ ಯುವಕ ಯುವತಿಯರಿಗೆ ಒಂದು ಅವಕಾಶ, ಯಾರು ಬೇಕಾದರೂ ಅರ್ಜಿ ಸಲ್ಲಿಸಬಹುದು. ಈಗ ದೂರದವರು ಏನಾದರೂ ಬಂದರೆ ಇಲ್ಲಿ ನಿಮ್ಮ ತರಬೇತಿ ಕೇಂದ್ರದಲ್ಲಿ ಅವರಿಗೆ ಉಳ್ಕೊಳ್ಳೋದಕ್ಕೆ ಅವಕಾಶ ಇದೆಯಾ? ಸರ್, ನಮ್ಮಲ್ಲಿ ಬೆಳಗ್ಗೆ 9:30ರಿಂದ ಸಂಜೆ 5:30ವರೆಗೂ ತರಗತಿಗಳು ಇರ್ತವೆ. ಅವರು ದೂರದವರಾಗಲಿ ಹತ್ತಿರದವರಾಗಲಿ ಅವರ ಅನುಕೂಲಕ್ಕೆ ತಕ್ಕಂತೆ ಅವರು ಅಪ್ ಆ್ಯಂಡ್ ಡೌನ್ ಮಾಡ್ತೀನಿ ಅಂದರೆ ಅಪ್ ಆ್ಯಂಡ್ ಡೌನ್ ಮಾಡ್ಬೋದು. ನನಗೆ ಅಪ್ ಆ್ಯಂಡ್ ಡೌನ್ ಮಾಡಲಿಕ್ಕೆ ಕಷ್ಟ, ಹಾಲ್ಟ್ ಆಗ್ತೀನಿ ಅಂದರೆ ಪುರುಷರಿಗೆ ಬೇರೆ ಮಹಿಳೆಯರಿಗೆ ಬೇರೆ ನಮ್ಮಲ್ಲಿ ವಸತಿ ಗೃಹಗಳು ಇದ್ದಾವೆ. ಎಲ್ಲ ಥರದ ವ್ಯವಸ್ಥೆಗಳು ನಮ್ಮಲ್ಲಿ ಇದ್ದಾವೆ ಸರ್. ಊಟದ ವ್ಯವಸ್ಥೆನೇ ಇದೆಯಾ? ಸರ್, ನಮ್ಮಲ್ಲಿ ಬೆಳಗ್ಗೆ ಟಿಫಿನು, ಮಧ್ಯಾಹ್ನ ಊಟ, ರಾತ್ರಿ ಊಟ, ಟೀ, ಕಾಫಿ, ತಿಂಡಿ, ಸ್ನ್ಯಾಕ್ಸು ಎಲ್ಲ ಥರದ ವ್ಯವಸ್ಥೆಗಳನ್ನು ಉಚಿತವಾಗಿ ನೀಡಲಾಗುತ್ತದೆ. ಇದಕ್ಕೆ ಶುಲ್ಕ ಏನಾದರೂ ಕಟ್ಟಬೇಕಾಗತ್ತಾ ಪ್ರಕಾಶ್ ಕುಮಾರ್ ಅವರೇ ತರಬೇತಿ ಪಡೆಯೋದಕ್ಕೆ? ಸರ್, ನಮ್ಮಲ್ಲಿ ತರಬೇತಿಗೆ ಬರುವಂಥ ಶಿಬಿರಾರ್ಥಿಗಳು ಯಾವುದೇ ರೀತಿಯ ಶುಲ್ಕವನ್ನು ನಮ್ಮ ಸಂಸ್ಥೆಗೆ ನೀಡುವಂತಿಲ್ಲ. ಎಲ್ಲ ತರಬೇತಿ ವೆಚ್ಚವನ್ನು ಸಂಸ್ಥೆ ಸರ್ಕಾರದ ವತಿಯಿಂದನೇ ವಹಿಸ್ಕೊಳ್ಳುತ್ತೆ. ಆದರೆ ಶಿಷ್ಯ ವೇತನವನ್ನೇನಾದರೂ ನೀಡ್ತೀರಾ ಈ ತರಬೇತಿ ಪಡೆಯೋದಕ್ಕೆ? ಇಲ್ಲ ಸರ್, ನಮ್ಮಲ್ಲಿ ಶಿಷ್ಯ ವೇತನ, ಸ್ಟೈಫಂಡು ಆ ಥರ ಏನೂ ಸಿಗೋದಿಲ್ಲ. ಇನ್ನು ಮುಖ್ಯವಾಗಿ ಕೆಲವು ಸಂದರ್ಭದಲ್ಲಿ ಈಗ ಶನಿವಾರ, ಭಾನುವಾರ, ಕೆಲವು ರಜಾ ದಿನಗಳೆಲ್ಲ ಇರ್ತವೆ. ಅಂಥ ಸಂದರ್ಭದಲ್ಲಿ ಆ ದಿನಗಳಲ್ಲೂ ಕೂಡ ತರಬೇತಿ ಮುಂದುವರಿಯುತ್ತಾ? ಸರ್, ನಮ್ಮಲ್ಲಿ ಒಮ್ಮೆ ತರಬೇತಿ ಶುರುವಾದರೆ ಅದು ಮುಗಿಯುವವರೆಗೂ ಕೂಡ ಮಧ್ಯದಲ್ಲಿ ಯಾವುದೇ ಥರದ ಭಾನುವಾರವೂ ಸೇರಿಸಿ ಯಾವುದೇ ಥರದ ರಜವನ್ನು ನಾವು ನೀಡುವುದಿಲ್ಲ. ಆದರೆ ಶಿಬಿರಾರ್ಥಿಗಳಿಗೆ ಏನಾದರೂ ತುರ್ತು ಪರಿಸ್ಥಿತಿ ಇದೆ, ಆರೋಗ್ಯದಲ್ಲಿ ಪ್ರಾಬ್ಲಮ್ ಇದೆ ಅಂದರೆ ಅವರು ರಜಾವನ್ನು ತಗೋಬೋದು. ಇಲ್ಲಿ ನಿಮ್ಮಲ್ಲಿ ಸಾಕಷ್ಟು ತರಬೇತಿಗಳಿದ್ದಾವೆ. ಒಬ್ಬ ಅಭ್ಯರ್ಥಿ ಎಷ್ಟು ತರಬೇತಿಗಳನ್ನು ಪಡ್ಕೋಬೋದು ಅಂತೀರಿ? ಸರ್ಕಾರದ ನಿಯಮದ ಪ್ರಕಾರ ಎಲ್ಲರಿಗೂ ಅವಕಾಶ ನೀಡುವ ಉದ್ದೇಶದಿಂದ ಒಬ್ಬ ಅಭ್ಯರ್ಥಿ ಒಂದು ತರಬೇತಿ ಪಡೆಯಲು ಮಾತ್ರ ಅರ್ಹರಾಗಿರುತ್ತಾರೆ. ಮತ್ತು ತರಬೇತಿ ಕೊಡುವಂಥವರು ಎಲ್ಲೆಲ್ಲಿಂದ ಬರ್ತಾರೆ ನಿಮ್ಮಲ್ಲಿ? ನಮ್ಮಲ್ಲಿ ತರಬೇತಿ ಕೊಡುವಂಥವರು ಇಡೀ ರಾಜ್ಯದಾದ್ಯಂತ ಇದ್ದಾರೆ. ಅವರು ನಮ್ಮ ಬೇಡಿಕೆಯ ಅನುಗುಣವಾಗಿ ಬರ್ತಾರೆ ಸರ್. ಅವರು ಈ ರೀತಿಯ ತರಬೇತಿಗಳನ್ನು ಹಲವಾರು ಜಿಲ್ಲೆಗಳಲ್ಲಿ ಇಡೀ ರಾಜ್ಯದಾದ್ಯಂತ ಸಾವಿರಾರು ಶಿಬಿರಾರ್ಥಿಗಳಿಗೆ ನೀಡಿ ಅಪಾರ ಅನುಭವ ಹೊಂದಿರ್ತಾರೆ. ತುಂಬ ಚೆನ್ನಾಗಿ ತರಬೇತಿಯನ್ನು ನೀಡ್ತಾರೆ ಸರ್. ಮತ್ತು ತರಬೇತಿ ಮುಗಿದ ಮೇಲೆ ಅವರಿಗೆ ಪ್ರಮಾಣ ಪತ್ರ ಇಂಥದ್ದೇನಾದರೂ ಕೊಡ್ತೀರಾ? ತರಬೇತಿ ಮುಗಿದ ನಂತರ ಶಿಬಿರಾರ್ಥಿಗಳಿಗೆ ನಾವು 2 ರೀತಿಯ ಸರ್ಟಿಫಿಕೇಟ್ಗಳನ್ನ ನೀಡ್ತೇವೆ. ಅದನ್ನು ಅವರು ಉಪಯೋಗಿಸ್ಕೋಬೋದು. ಯಾವನಕ್ಕಾಗಿ ಉಪಯೋಗಿಸ್ಕೋಬೋದು ಅಂತೀರಿ ಅವನ್ನ? ಆ ಪ್ರಮಾಣ ಪತ್ರಗಳನ್ನು ತರಬೇತಿ ಮುಗಿದ ನಂತರ ಅವರೇನಾದರೂ ಸ್ವಉದ್ಯೋಗ ಮಾಡ್ತೇನೆ ಅಂತ ಅಂದರೆ ಅವರಿಗೆ ಲೋನ್ ಅವಶ್ಯಕತೆ ಬಿದ್ದರೆ ಆ ಸರ್ಟಿಫಿಕೇಟ್ ಮೂಲಕ ಬ್ಯಾಂಕ್ಗಳಲ್ಲಿ ಲೋನ್ ಪಡಿಬೋದು. ಅಥವಾ ಆ ಪ್ರಮಾಣ ಪತ್ರಗಳನ್ನು ಉಪಯೋಗಿಸ್ಕೊಂಡು ಯಾವುದಾದ್ರೂ ಫ್ಯಾಕ್ಟ್ರಿಗಳಿಗೆ, ಕಂಪ್ನಿಗಳಿಗೆ, ಈ ಬಿಗ್ ಬಜಾರು, ಈ ಥರ ಸ್ಮಾರ್ಟ್ ಬಜಾರ್ಗಳು, ಸೂಪರ್ ಮಾರ್ಕೆಟ್ಗಳು ಇಂಥ ಕಡೆ ಅವರು ಕೆಲಸಕ್ಕೆ ಕೂಡ ಸೇರ್ಕೋಬೋದು. ಇನ್ನು ಮುಖ್ಯವಾಗಿ ನಿಮ್ಮ ತರಬೇತಿ ಕೇಂದ್ರಕ್ಕೆ ಹೇಗೆ ತಲುಪೋದು ನಮ್ಮ ಅಭ್ಯರ್ಥಿಗಳು? ಸರ್, ನಮ್ಮ ತರಬೇತಿ ಸಂಸ್ಥೆ ಕುಶಾಲನಗರ ತಾಲೂಕಿನ ಕೂಡಿಗೆ ಗ್ರಾಮ, ಕುಶಾಲನಗರದಿಂದ 5 ಕಿಲೋಮೀಟರ್ ದೂರ, ಕೂಡಿಗೆ ಗ್ರಾಮದಲ್ಲಿ ಸರ್ಕಾರಿ ಆಸ್ಪತ್ರೆ ಮತ್ತು ಕೂಡಿಗೆ ಡೈರಿ ಇವೆರಡರ ಮಧ್ಯದಲ್ಲಿ ಸೈನಿಕ್ ಸ್ಕೂಲ್ಗೆ ಹೋಗುವ ರೋಡಿನಲ್ಲಿ ಇದೆ ಸರ್. ನಾವು ನಮ್ಮ ಮೊಬೈಲ್ ಸಂಖ್ಯೆಯನ್ನು ಕೂಡ ನೀಡ್ತೇವೆ. ಅದರ ಮೂಲಕ ಕೂಡ ಅವರು ಸಂಪರ್ಕ ಮಾಡ್ಬೋದು. ಅಂದರೆ ಈಗಾಗಲೇ ತರಬೇತಿ ಪಡ್ಕೊಂಡಿರೋರು ಸಾಕಷ್ಟು ಜನ ಏನಾದರೂ ಸ್ವಂತ ಉದ್ಯೋಗ ಮಾಡ್ತಾ ಇದ್ದಾರೆ? ಖಂಡಿತ ಸರ್, ನಮ್ಮಲ್ಲಿ ತರಬೇತಿ ಪಡೆದವರು ತುಂಬ ಜನ ಇದ್ದಾರೆ. ತುಂಬ ಅನುಕೂಲ ಆಗಿದೆ. ಅವರು ಕೂಡ ತಮ್ಮ ಸ್ವಂತ ಕಾಲ ಮೇಲೆ ನಿಂತುಕೊಂಡು ಸ್ವಾವಲಂಬಿಗಳಾಗಿ, ಉದ್ಯಮಿಗಳಾಗಿ ಹಲವಾರು ಜನಗಳಿಗೆ ಉದ್ಯೋಗವನ್ನು ನೀಡಿ ಸಾರ್ಥಕ ಬದುಕನ್ನು ನಡೆಸ್ತಾ ಇದ್ದಾರೆ. ಈಗ ಪ್ರಕಾಶ್ ಕುಮಾರ್ ಅವರೇ, ಇನ್ನೊಂದು ವಿಚಾರ, ಈ ತರಬೇತಿಗಳಿದ್ದಾವಲ್ಲ ನಿಮ್ಮಲ್ಲಿ, ಈ ತರಬೇತಿಗಳ ಬಗ್ಗೆ ತಾವು ಅಭ್ಯರ್ಥಿಗಳಿಗೆ ಹೇಗೆ ಮಾಹಿತಿ ಕೊಡ್ತೀರಾ? ಸರ್, ಈ ತರಬೇತಿಗಳ ಬಗ್ಗೆ ನಾವು ರೇಡಿಯೋ ಮೂಲಕ, ದಿನಪತ್ರಿಕೆಗಳ ಮೂಲಕ ಹಾಗೂ ಹಲವಾರು ವಾಟ್ಸಪ್ ಗ್ರೂಪ್ಗಳ ಮೂಲಕ ನಾವು ಮಾಹಿತಿಯನ್ನು ನೀಡ್ತೇವೆ. ಮತ್ತು ಈ ತರಬೇತಿಗೆ ನೋಂದಣಿ ಮಾಡ್ಕೊಳ್ಳೋದಕ್ಕೆ ಅಭ್ಯರ್ಥಿಗಳು ಖುದ್ದಾಗಿ ನಿಮ್ಮ ಕೇಂದ್ರಕ್ಕೆ ಬರಬೇಕು ಅಥವಾ ದೂರವಾಣಿ ಮೂಲಕನೂ ಮಾಡ್ಕೋಬೋದಾ? ತರಬೇತಿ ಪಡೆಯಲು ಇಚ್ಛಿಸುವ ಅಭ್ಯರ್ಥಿಗಳು ಖುದ್ದಾಗಿ ಸಂಸ್ಥೆಗೆ ಬರಬೇಕು ಅಂತ ಏನು ಕಡ್ಡಾಯ ನಿಯಮ ಇಲ್ಲ. ಬಂದರೆ ಸಂತೋಷ. ಅಥವಾ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ಕೂಡ ನೋಂದಣಿ ಮಾಡಿಕೊಳ್ಬೋದು. ಆತ್ಮೀಯ ಕೇಳುಗರೆ, ತಮಗೆ ಈ ಯೂನಿಯನ್ ಬ್ಯಾಂಕ್ ಗ್ರಾಮೀಣ ಸ್ವಉದ್ಯೋಗ ತರಬೇತಿ ಸಂಸ್ಥೆ ಕೂಡಿಗೆ ಇಲ್ಲಿನ ಒಂದು ತರಬೇತಿ ಕಾರ್ಯಕ್ರಮಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂತಂದರೆ ತಾವು ಸಂಪರ್ಕಿಸಬಹುದಾದಂಥ
ಕೆ ಪ್ರಕಾಶ್ ಕುಮಾರ್ ಅವರ ಮೊಬೈಲ್ ದೂರವಾಣಿ ಸಂಖ್ಯೆ ಹೀಗಿದೆ: 9686406181. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9686406181. ತುಂಬ ಸಂತೋಷ ಪ್ರಕಾಶ್ ಕುಮಾರ್ ಅವರೇ, ತಾವಿದುವರೆಗೂ ಈ ಕೊಡಗು ಜಿಲ್ಲೆ ಕುಶಾಲನಗರ ತಾಲೂಕು ಕೂಡಿಗೆಯಲ್ಲಿರುವಂತಹ ಯೂನಿಯನ್ ಬ್ಯಾಂಕ್ ಗ್ರಾಮೀಣ ಸ್ವೋದ್ಯೋಗ ತರಬೇತಿ ಸಂಸ್ಥೆಯಲ್ಲಿ ಇರುವಂತಹ ವಿವಿಧ ತರಬೇತಿ ಕಾರ್ಯಕ್ರಮಗಳು ಮತ್ತು ಅಲ್ಲಿರುವಂಥ ವ್ಯವಸ್ಥೆಗಳು, ನಮ್ಮ ಅಭ್ಯರ್ಥಿಗಳು ಇದರ ಪ್ರಯೋಜನವನ್ನು ಹೇಗೆ ಪಡ್ಕೋಬಹುದು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಸರ್. ನಮಸ್ಕಾರ. ಇದುವರೆಗೆ ಕೊಡಗು ಜಿಲ್ಲೆ ಕುಶಾಲನಗರ ತಾಲೂಕು ಕೂಡಿಗೆಯಲ್ಲಿ ಇರುವ ಯೂನಿಯನ್ ಬ್ಯಾಂಕ್ ಗ್ರಾಮೀಣ ಸ್ವ ಉದ್ಯೋಗ ತರಬೇತಿ ಸಂಸ್ಥೆಯ ತರಬೇತಿ ಕಾರ್ಯಕ್ರಮಗಳನ್ನು ಕುರಿತು ಸಂಸ್ಥೆಯ ನಿರ್ದೇಶಕರಾದ ಕೆ ಪ್ರಕಾಶ್ ಕುಮಾರ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಪಿಎಂ ಜಗದೀಶ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಯೂನಿಯನ್ ಬ್ಯಾಂಕ್ ಗ್ರಾಮೀಣ ಸ್ವ ಉದ್ಯೋಗ ತರಬೇತಿ ಸಂಸ್ಥೆ ಕೂಡಿಗೆ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.